ನೋಡ್ರಿ ನಾನು ಎಷ್ಟು ಕಷ್ಟಪಟ್ಟು ವೀಡಿಯೋ ಮಾಡಬೇಕು, ಹೊರಗೆ ನಮ್ಮ ಮನೆಗೆ ಎಷ್ಟು ಮಾತಾಡ್ತಾರೆ, ನಾನು ಎಷ್ಟು ಒಳಗಿಂದ ಸೌಂಡ್ ಎಷ್ಟು ಬರುತ್ತೆ ಎಲ್ಲ ನೋಡಿ ಮಾಡ್ತೀನಿ. ನೀವು ಒಂದು ಸಬ್ಸ್ಕ್ರೈಬ್ ಮಾಡೋಕ್ಕೆ ಎಷ್ಟು ಎಲ್ಲ ಯೋಚನೆ ಮಾಡ್ತೀರಲ್ಲ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಿಮ್ಮ ಚಾನಲ್, ನನಗೆ ಸಾಕಾಗಿ ಹೋಗೈತೆ. Hi, welcome back to my YouTube channel. Welcome back to another video about the book Secret. ಸೆಕೆಂಡ್ ಎಪಿಸೋಡ್ ಮಾಡ್ತಾ ಇರೋದು ನಾನು ಇವತ್ತು. ನೀವು ಫಸ್ಟ್ ಎಪಿಸೋಡ್ ನೋಡಿಲ್ಲ ಅಂದರೆ ಪ್ಲೀಸ್ ಹೋಗಿ ಚೆಕ್ ಮಾಡಿ, ಬಿಕಾಸ್ ಆ ವಿಡಿಯೋ ನೋಡಿದರೆ ನಿಮಗೆ ಇದು ಕಂಟಿನ್ಯೂಯೇಷನ್ ಪಾರ್ಟ್ ಅರ್ಥ ಆಗುತ್ತೆ, ಇಲ್ಲ ಅಂದರೆ ನಿಮ್ಗೆ ಅಷ್ಟು ಕ್ಲಿಯರಾಗಿ ಅರ್ಥ ಆಗಲ್ಲ. ಸೊ ಫಸ್ಟ್ ವಿಡಿಯೋ ನೋಡಿ, ಬೇಕಂದರೆ ನಾನು ಅದನ್ನು ಲಿಂಕ್ನ ಡಿಸ್ಕ್ರಿಪ್ಷನ್ ಒಳಗೆ ಕೊಟ್ಟಿರ್ತೀನಿ. ಸೊ ಪ್ಲೀಸ್ ಡೂ ಚೆಕ್ ದ್ಯಾಟ್ ವಿಡಿಯೋ. ಇನ್ನು ಯಾರ್ಯಾರು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅವ್ರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಈ ವಿಡಿಯೋನ ಲೈಕ್ ಮಾಡಿ ಶೇರ್ ಮಾಡಿಕೊಳ್ಳಿ. ಸೊ ಇವಾಗ ಸ್ಟಾರ್ಟ್ ಮಾಡೋಣ. ಸೊ ಫಸ್ಟ್ ವಿಡಿಯೋ ಒಳಗೆ ನಾನು ಆಲ್ರೆಡಿ ಒಂದು ಮೇನ್ ಟಾಪಿಕ್ ಕವರ್ ಮಾಡಿದ್ದೆ. ಫಸ್ಟ್ ನಾವೀಗ ದ ಸೀಕ್ರೆಟ್ ರಿವೀಲ್ಡ್ ಅನ್ನೋ ಟಾಪಿಕ್ ಬಗ್ಗೆ ಮಾತಾಡಿದ್ವಿ ಹಳೆ ವಿಡಿಯೋ ಒಳಗೆ. ಅದರೊಳಗೆ 2 ಸಬ್ ಟಾಪಿಕ್ ಕವರ್ ಮಾಡಿದ್ದೆ. ದಟ್ ಈಸ್ ವಾಟ್ ಈಸ್ ಸೀಕ್ರೆಟ್ ಅನ್ನೋದು ಮತ್ತು ಲೈಕ್ ಅಟ್ರಾಕ್ಟ್ಸ್ ಲೈಕ್ ಅನ್ನೋದು. ಅದೇ ಟಾಪಿಕ್ ಒಳಗೆ ಅಂದರೆ ದ ಮೇನ್ ಟಾಪಿಕ್ ದ ಸೀಕ್ರೆಟ್ ರಿವೀಲ್ಡ್ ಒಳಗೆ ಇನ್ನೂ 2 ಟಾಪಿಕ್ ಬಾಕಿ ಇತ್ತು. ಸೊ ಇವತ್ತು ನಾನು 1 ಟಾಪಿಕ್ ಮಾಡ್ತಾ ಇದ್ದೀನಿ, ಬಿಕಾಸ್ ಅದೇ ಸಿಕ್ಕಾಪಟ್ಟೆ ದೊಡ್ಡದಿದೆ. ಸೊ ಇವತ್ತಿನ ಟಾಪಿಕ್ ಬಂದುಬಿಟ್ಟು ಅಟ್ರಾಕ್ಟ್ ಗುಡ್ ಥಿಂಗ್ ರಾದರ್ ದ್ಯಾನ್ ಅ ಬ್ಯಾಡ್ ಥಿಂಗ್ ಆರ್ ಇನ್ಸ್ಟೆಡ್ ಆಫ್ ಅ ಬ್ಯಾಡ್ ಥಿಂಗ್ ಅನ್ನೋದು ಟಾಪಿಕ್, ಇದು ಸಬ್ ಟಾಪಿಕ್ಕು. ಸೊ ಈ ಟಾಪಿಕ್ ಏನೇನು ಹೇಳುತ್ತೆ ಎಲ್ಲ ಹೇಳ್ತೀನಿ. ಸೊ ಫಸ್ಟ್ ವಿಡಿಯೋನ ಚೆಕ್ ಮಾಡ್ಕೊಂಡು ಬನ್ನಿ. ಅದರೊಳಗೆ ಎಂಡ್ ಒಳಗೆ ನಾವೊಂದು ಕ್ವೆಶನ್ ಕೇಳಿದ್ದೆ, ಅದ್ರ ಆನ್ಸರ್ ನೆಕ್ಸ್ಟ್ ವಿಡಿಯೋ ಒಳಗೆ ಹೇಳ್ತೀನಿ ಅಂತ ಹೇಳಿದ್ದೆ. ಸೊ ಇವಾಗ ಆ ಟಾಪಿಕ್ ಬಗ್ಗೆ ಮಾತಾಡೋಣ. ಫಸ್ಟ್ ಈಗ ಕ್ವೆಶನ್ ಏನಂತ ಹೇಳ್ಬಿಡ್ತೀನಿ ಲಿಸ್ನರ್ಸಿಗೆ ಮತ್ತು ನಾವು ಬುಕ್ ಓದೋರಿಗೆ ಕ್ವೆಶನ್, ನಾವು ದ ಸೀಕ್ರೆಟ್ ಬುಕ್ಕಿಗೆ ಕೇಳ್ತಾ ಇರೋ ಕ್ವೆಶನ್ ಥರ. ಸೊ ಏನು ಕ್ವೆಶನ್ ಅಂದರೆ, the question is most obvious, why isn't everybody living the life of their dreams? ಕ್ವೆಶನ್ ಏನಂದ್ಬಿಟ್ರೆ, ಯಾಕೆ ಎಲ್ಲರೂ ಅವ್ರು ಇಷ್ಟಪಟ್ಟಂಥ ಜೀವನನ ನಡೆಸ್ತಿಲ್ಲ? ಯಾಕಂದರೆ ನಮ್ಗೆ ಇಷ್ಟೊಂದೆಲ್ಲ ಗೊತ್ತಲ್ಲ, ಲಾ ಆಫ್ ಅಟ್ರಾಕ್ಷನ್ ಅದು ಇದು ಎಲ್ಲ, ಯಾಕೆ ಯಾರು ಅವ್ರು ಇಷ್ಟಪಟ್ಟಿರೋಂಥ ಜೀವನ ನಡೆಸ್ತಿಲ್ಲ ಅಂತ ಹೇಳ್ಬಿಟ್ಟು ಕ್ವೆಶನ್ ಕೇಳಿರೋದು. ಸೊ ಈ ಕ್ವೆಶನಿಗೂ ಆನ್ಸರ್ ಕೂಡ ನಾವು ತಗೊತಾ ಇರೋ ಟಾಪಿಕ್ ಒಳಗೆ ಇದೆ, ಅಟ್ರಾಕ್ಟ್ಸ್ ಗುಡ್ ಥಿಂಗ್ ಇನ್ಸ್ಟೆಡ್ ಆಫ್ ದ ಬ್ಯಾಡ್ ಅನ್ನೋ ಟಾಪಿಕ್ ಒಳಗಿದೆ. ಸೊ ಇವಾಗ ಸ್ಟಾರ್ಟ್ ಮಾಡೋಣ ಬನ್ನಿ. ಫಸ್ಟ್ ಏನೇನೆಲ್ಲ ಹೇಳ್ಯಾರೆ ಅವರೆಲ್ಲ ಅಂತ ನೋಡೋಣ. ಇವಾಗ ಆ ಕ್ವೆಶನಿಗೆ ಸೊಲ್ಯೂಷನ್ ಏನು ಹೇಳಿದ್ದಾರೆ ಅಂದರೆ, ಅವ್ರು ಎಷ್ಟು ಚೆನ್ನಾಗಿ ಎಕ್ಸ್ಪ್ಲೇನ್ ಮಾಡ್ಯಾರಂದರೆ, ಮೋಸ್ಟ್ ಆಫ್ ದ ಪೀಪಲ್ ಯಾಕೆ ಅವರು ಇಷ್ಟಪಟ್ಟಿರೋಂಥ ಜೀವನ ಅವ್ರಿಗೆ ಸಿಗ್ತಾ ಇಲ್ಲ ಅಂದರೆ, ಯಾಕಂದರೆ ನಾವು ಅರ್ಧಕ್ಕಷ್ಟು ಜನ ನಮಗೇನು ಬೇಕು ಅನ್ನೋದಕ್ಕಿಂತ ಏನು ಬೇಡ ಅನ್ನೋದ್ರ ಬಗ್ಗೆ ಯೋಚನೆ ಮಾಡ್ತೀವಿ. ಸೊ ನಮಗೆ ಬೇಕಿರೋದು ಸಿಗಲ್ಲ, ನಾವೇನು ಬೇಡ ಅನ್ಕೊತೀವಲ್ಲ ಅದೇ ರಿಪೀಟ್ ಆಗಿ ಅದನ್ನೇ ಯೋಚನೆ ಮಾಡಿ ನಮಗೆ ಇದೇ ಬೇಕು ಅನ್ನೋ ಥರ ಯೂನಿವರ್ಸಿಗೆ ಪೋರ್ಟ್ರೇ ಮಾಡ್ತಾ ಇರ್ತೀವಿ. ಸೊ ನಮಗೇನು ಬೇಡ ಆಗಿರುತ್ತೋ ಅದೇ ಸಿಗ್ತಾ ಹೋಗುತ್ತೆ ಅಂತ ಹೇಳ್ತಾರೆ. ಇದಕ್ಕೊಂದು ಎಕ್ಸಾಂಪಲ್ ಕೂಡ ಕೊಡ್ತಾರೆ ಅವರು, ಎಷ್ಟು ಚೆನ್ನಾಗಂದರೆ, ಇವಾಗ ನಾವು ಮನೆಯಿಂದ ಹೋಗ್ತಾ ಇದ್ದೀವಿ ಹೊರಗಂದರೆ ನಾವು ಬಾಯಿ ಬಿಟ್ಟು ಹೇಳ್ತೀವಿ ಹುಷಾರಾಗಿ ಹೋಗಿ ಬರ್ರಿ ಅಂತ, ಬಟ್ ಮನ್ಸೊಳಗೇನು ನಮಗೆ ಆಕ್ಸಿಡೆಂಟ್ ಆಗಬಾರ್ದು ಅನ್ನೋದೇ ಇರುತ್ತೆ. ನಾವು ಎಷ್ಟು ಸರ್ತಿ ಆಕ್ಸಿಡೆಂಟ್ ಆಗಬಾರ್ದು ಅಂತ ಯೋಚನೆ ಮಾಡ್ತೀವೋ ನಮಗೆ ಅಷ್ಟು ಚಾನ್ಸಸ್ ಇರುತ್ತೆ ನಮಗೆ ಆಕ್ಸಿಡೆಂಟ್ ಆಗಲಿಕ್ಕೆ. ಸೊ ಅವ್ರು ಏನು ಹೇಳ್ತಾರೆ ಅಂದರೆ, ನಮಗೇನು ಬೇಕೋ ಅದನ್ನಷ್ಟೇ ಯೋಚನೆ ಮಾಡಿರಿ, ನಮಗೇನು ಬೇಡೋ ಅದನ್ನು ಯೋಚನೆ ಮಾಡೋಕ್ಕೆ ಹೋಗಬಾರ್ದು, ನೆಗೆಟಿವ್ ಥಾಟ್ಸೇ ಇರಬಾರ್ದು ಅಂತ ಹೇಳ್ತಾರೆ. ದಿಸ್ ವಾಸ್ ದ ಆನ್ಸರ್ ಫಾರ್ ದ ಕ್ವೆಶನ್. ಸೊ ಅವ್ರು ಮತ್ತೆ ಏನೇನು ಹೇಳ್ತಾ ಹೋಗ್ತಾರೆ ಅಂತ ನೋಡೋಣ. ಸೊ ಫಸ್ಟ್ ಅವ್ರು ಏನು ಹೇಳ್ತಾರೆ ಅಂದರೆ, ಇವು ಪ್ಯಾಂಡಮಿಕ್ ಬಗ್ಗೆ ಹೇಳ್ತಾರೆ. ಪ್ಲೇಗ್ ಅನ್ನೋ ಪ್ಯಾಂಡಮಿಕ್ ಕೂಡ ತುಂಬ ಸಣ್ಣದು, ಅದಕ್ಕಿಂತ ಜಾಸ್ತಿ ಹ್ಯೂಮನ್ ಕೈಂಡಿಗೆ ಯಾವ ಪ್ಯಾಂಡಮಿಕ್ ಇದೆ ಅಂದರೆ ನಂಗೆ ಬೇಡ ಅನ್ನೋದೇ ದೊಡ್ಡ ಪ್ಯಾಂಡಮಿಕ್ ಇದೆ ಅಂತ ಹೇಳ್ತಾರೆ. ಯಾಕಂದರೆ ಪ್ರತಿಯೊಬ್ಬರು ನಮಗೇನು ಬೇಕು ಅನ್ನೋದಕ್ಕಿಂತ ಜಾಸ್ತಿ ನಮಗೇನು ಬೇಡ ಅನ್ನೋದ್ರ ಬಗ್ಗೆ ಯೋಚನೆ ಮಾಡ್ತೀವಿ ಅಂತ ಹೇಳ್ತಾರೆ. ನಾವು ಮಾಡೋ ಆ್ಯಕ್ಷನಲ್ಲಾಗಿರ್ಬೋದು, ನಾವು ಮಾತಾಡೋದಾಗಿರಲಿ, ನಾವು ಥಿಂಕ್ ಮಾಡೋದಾಗಲಿ, ಪ್ರತಿಯೊಂದು ನಮಗೇನು ಬೇಡ ಅನ್ನೋದ್ರ ಬಗ್ಗೆ ಥಿಂಕ್ ಮಾಡ್ತೀವಿ. ನಾವು ಯಾರೂ ನಮಗೇನು ಬೇಕು ಅನ್ನೋದ್ರ ಬಗ್ಗೆ ಥಿಂಕ್ ಮಾಡಲ್ಲ. ಸೊ ಎಷ್ಟೋ ಸತಿ ನಮಗೇನು ಬೇಡ ಅನ್ನೋದೇ ಯೂನಿವರ್ಸ್ ಥ್ರೂ ಹೋಗ್ಬಿಟ್ಟು ನಮಗೆ ಅದೇ ಸಿಗ್ತಾ ಹೋಗುತ್ತೆ. ನಾವು ಎಷ್ಟು ನಮಗೆ ಬೇಡ ಅನ್ನೋದ್ರ ಬಗ್ಗೆ ಯೋಚನೆ ಮಾಡ್ತೀವೋ ನಮ್ಗೆ ಆ ಥರ ನಮ್ಮ ಲೈಫ್ ಆಗ್ತಾ ಹೋಗುತ್ತೆ. ಸೊ ಅವ್ರು ಏನು ಹೇಳ್ತಾರೆ ಅಂದರೆ, ನಾವು ಈ ಜನ್ರೇಷನ್ ಅವ್ರಿಗೆ ಏನು ಇದೆಲ್ಲ ಓದ್ತಾ ಇದ್ದೀವಲ್ಲ ನಾವು, ಅಟ್ರಾಕ್ಷನ್, ಮ್ಯಾನಿಫೆಸ್ಟೇಷನ್, ನಮಗೆಲ್ಲ ಇದೆಲ್ಲ ಗೊತ್ತಲ್ಲ. ಸೊ ನಾವು ಇದನ್ನು ಚೇಂಜ್ ಮಾಡಬೇಕು, ನಮಗೇನು ಬೇಡ ಅನ್ನೋದ್ರ ಬಗ್ಗೆ ಯೋಚನೆ ಮಾಡೋದು ಬಿಟ್ಟು ನಮಗೇನು ಬೇಕು ಅನ್ನೋದ್ರ ಬಗ್ಗೆ ಯೋಚನೆ ಮಾಡಬೇಕು ಅಂತ ಹೇಳ್ತಾ ಹೋಗ್ತಾರೆ. ಸೊ ನೆಕ್ಸ್ಟ್ ಏನಿದೆ ಅಂತ ನೋಡೋಣ. ಸೊ ಮತ್ತೆ ಏನು ಹೇಳ್ತಾರೆ ಅಂದರೆ, ದ ಲಾ ಆಫ್ ಅಟ್ರಾಕ್ಷನ್ ಏನಿದೆಯಲ್ಲ ಅದಕ್ಕೆ ನಾವು ನೋಡ್ರಿ ಎಷ್ಟು ಮಾತಾಡಕತ್ತಾರೆ ನಮ್ಮ ಮನೆಗೆ. ನನಗೆ ಒಂದು ಅಕ್ಷರ ನಾನು ಇದನ್ನ ವಿಡಿಯೋ ಹಾಕಿದ್ದೆ ದೇವರ ನಿಮ್ಗೆ ಏನು ಅರ್ಥ ಆಗಲ್ಲ. ಓಯ್ ಸಾಕ್ ಬಿಡ್ರಿ, ಅದನ್ನ ಮಾತಾಡ್ತಿರಲ್ಲ ಮತ್ತೆ ಆಮ. ಸೊ
ಸೊ ಇಲ್ಲಿ ಲಾ ಆಫ್ ಅಟ್ರಾಕ್ಷನ್ ಏನು ಹೇಳುತ್ತೆ ಅಂದರೆ ಮೇನ್ ಆಗಿ ಲಾ ಆಫ್ ಅಟ್ರಾಕ್ಷನಿಗೆ ನಮಗೆ ಏನು ಬೇಕು, ನಮಗೆ ಏನು ಬೇಡ, ನಮಗಿದು ಬೇಡ ಅಂತ ಹೇಳ್ತಾ ಇದ್ದೀವಿ, ನನಗಿದು ಬೇಕು ಅಂತ ಹೇಳ್ತಾ ಇದ್ದೀವಿ, ಅದು ಏನೂ ಅರ್ಥ ಆಗಲ್ಲ. ಅದು ವರ್ಕ್ ಆಗೋದು ಥಾಟ್ಸ್ ಮುಖಾಂತರ. ಸೊ ನಾವು ಏನು ಥಿಂಕ್ ಮಾಡ್ತೀವಲ್ಲ ಅದು ನಿನಗೆ ಬೇಕು ಅಂತ ಥಿಂಕ್ ಮಾಡ್ತಾ ಇದೆಯೋ, ನಿನಗೆ ಬೇಡ ಅಂತ ಥಿಂಕ್ ಮಾಡ್ತಾ ಇದೆಯೋ, ಅಥವಾ ಇದು ಬೇರೆಯವ್ರಿಗೆ ಬೇಕು ಬೇರೆಯವ್ರಿಗೆ ಬೇಡ ಅಂತ ಥಿಂಕ್ ಮಾಡ್ತಿದ್ಯೋ, ಅದೆಲ್ಲ ಅದಕ್ಕೆ ಮ್ಯಾಟ್ರೇ ಆಗಲ್ಲ. ನೀನು ಏನು ಥಿಂಕ್ ಮಾಡ್ತಾ ಇದೆಯಾ ಅಂದರೆ ನಿನ್ನ ಥಾಟ್ಸ್ ಒಳಗೆ ಏನು ಓಡ್ತಾ ಇದೆಯಲ್ಲ ಅದೇ ಬರುತ್ತೆ ಅಂತ ಹೇಳ್ತಾರೆ. ನೀನು ಎಷ್ಟೇ ಇದು ನನಗೆ ಬೇಕು ಬೇಕು ಅಂತ ಅದನ್ನೇ ಥಿಂಕ್ ಮಾಡಿದರೆ ನಿಂಗೆ ಅದೇ ಬರುತ್ತೆ. ನಿನಗೆ ಬೇಡ ಬೇಡ ಅಂತ ನೀನು ಥಿಂಕ್ ಮಾಡಿದ್ರು ಮತ್ತು ನಿನಗೆ ಅದೇ ಬರುತ್ತೆ. ಓವರಾಲ್ ಇದು ಏನು ಹೇಳುತ್ತೆ ಅಂದರೆ ನಿಮಗೆ ಏನು ಬೇಕೋ ಅದಷ್ಟೇ ಥಿಂಕ್ ಮಾಡಿರಿ. ನೀವು ಈಗ ಬೇಡ ಅನ್ನೋ ಥಿಂಕ್ ಮಾಡಿದರೂ ಕೂಡ ನಿಮಗೆ ನೀನು ಅದನ್ನು ಥಿಂಕ್ ಮಾಡ್ತಾ ಇದೆಯಾ ಅಂತ ನಿನಗೆ ಅದು ಮೋಸ್ಟ್ಲಿ ನಿನಗೆ ಅದು ಬೇಕು ಅಂತ, ಸೊ ನಿಂಗೆ ಅದೇ ಬರುತ್ತೆ ಅಂತ ಹೇಳ್ತಾರೆ. ನಿಮ್ಗೆ ಅರ್ಥ ಆಗ್ತಾ ಇದೆ ಅನಿಸ್ತದೆ ನಾ ಏನು ಹೇಳ್ತಾ ಇದ್ದೀನಿ ಅನ್ನೋದು. ಸೊ ಆ ಥರ ಹೇಳ್ತಾರೆ. ಆಮೇಲೆ ದ ಮೇನ್ ಕೋಟ್ ಏನಂದರೆ ದ ಲಾ ಆಫ್ ಅಟ್ರಾಕ್ಷನ್ ಡಸ್ ನಾಟ್ ಅಂಡರ್ಸ್ಟ್ಯಾಂಡ್ ದ ನೆಗೆಟಿವ್ ಕೋಟ್ಸ್ ಲೈಕ್ ಡು ನಾಟ್ ನಾರ್ ಆರ್ ವಾಟ್ ಎವರ್ ನೆಗೆಟಿವ್ ಏನು ಬರುತ್ತಲ್ಲ ಅದು ಏನು ಲಾ ಆಫ್ ಅಟ್ರಾಕ್ಷನಿಗೆ ಅರ್ಥನೇ ಆಗಲ್ಲ. ಸೊ ನೀನು ನಂಗೆ ಇದು ಬೇಡ, ಐ ಡು ನಾಟ್ ವಾಂಟ್ ಅ ಕಾರ್, ಐ ಡು ನಾಟ್ ವಾಂಟ್ ಅ ಕಾರ್ ಅಂತ ಅಂದ್ಕೊಂಡ್ರೆ ನಿನಗೆ ಆ ಕಾರ್ ಸಿಕ್ಕೇ ಸಿಗುತ್ತೆ. ಸೊ ಆ ಥರ ಸೊ ನಿಮ್ಗೆ ಏನು ಬೇಕಲ್ಲ ಅದನ್ನೇ ನೀಟಾಗಿ ಕೇಳ್ಕೊಳ್ಳಿ ಅಂತ ಹೇಳ್ತಾರೆ. ದಟ್ಸ್ ಇಟ್. ಸೊ ನೆಕ್ಸ್ಟ್ ಏನು ಹೇಳ್ತಾರೆ ಅಂದರೆ ದ ಲಾ ಆಫ್ ಅಟ್ರಾಕ್ಷನ್ ಇಸ್ ನಾಟ್ ಬರೀ ಲಾ ಆಫ್ ಅಟ್ರಾಕ್ಷನ್, ಇದು ಲಾ ಆಫ್ ಕ್ರಿಯೇಷನ್ ಕೂಡ. ಸೊ ಕ್ರಿಯೇಷನ್ ಅಂತ ಏನಂದರೆ ನಮ್ಮ ಲೈಫ್ನ ನಾವೇ ಕ್ರಿಯೇಟ್ ಮಾಡ್ಕೋಬೋದು ಅಂತ ಹೇಳ್ತಾರೆ. ಸೊ ಹಳೆಯೊಬ್ಬರು ಹೇಳೋ ಥರ ಯಾರೋ ಬರೆದಿರ್ತಾರೆ ನಿಂದು ಹಣೆ ಬರ, ಯು ಕೆನಾಟ್ ಚೇಂಜ್, ಆ ಥರ ಏನಿಲ್ಲ. ಈ ಬುಕ್ ಒಳಗೆ ಏನು ಹೇಳ್ತಾರೆ ಅಂದರೆ ಯು ಕ್ಯಾನ್ ಕ್ರಿಯೇಟ್ ಯುವರ್ ಓನ್ ಲೈಫ್ ಅಂತ ಹೇಳ್ತಾರೆ. ಸೊ ಏನು ಅದರೊಳಗೆ ಮೇನ್ ಏನು ಹೇಳ್ತಾರೆ ಅಂದರೆ ನಿಮಗೆ ಲಾ ಆಫ್ ಅಟ್ರಾಕ್ಷನ್ ನಿನಗೆ ಗೊತ್ತು ಅಂತ ವರ್ಕ್ ಆಗಲ್ಲ ಅಥವಾ ನಿನಗೆ ಗೊತ್ತಿಲ್ಲ ಅಂತ ವರ್ಕ್ ಆಗಲ್ಲ. ಅದು ನಮ್ಮ ಲೈಫ್ ಥ್ರೂ ಆನ್ ಇದೆ, ನೀನು ಹುಡ್ದಾಗಿಂದನೂ ಇದೆ, ನೀನು ಸಾಯೋತನೂ ಇದೆ. ಸೊ ನಿನಗೆ ಇವಾಗ ಗೊತ್ತಾಯ್ತಲ್ಲ, ಸೊ ನನಗೆ ಇವಾಗ ಗೊತ್ತು ಲಾ ಆಫ್ ಅಟ್ರಾಕ್ಷನ್ ಇದೆ, ವರ್ಕ್ ಆಗ್ತಾಯಿದೆ ಅಂದರೆ ಅವ್ರು ಏನು ಹೇಳ್ತಾರೆ ಅಂದರೆ ನಿಂಗೆ ಗೊತ್ತು ಅಂದಮೇಲೆ ನೀನು ಒಳ್ಳೇದನ್ನೇ ಯೋಚನೆ ಮಾಡು. ಇಷ್ಟು ದಿನ ನಿಂಗೆ ಗೊತ್ತಿದ್ದಂಗೆ ಕೆಟ್ಟದಾಗ ಏನೋ ಯೋಚನೆ ಮಾಡ್ತಿದ್ದೀನಿ, ನಿನಗೆ ಗೊತ್ತಿರಲಿಲ್ಲ, ನಿನಗೆ ನನಗೆ ಬೇಡ ಅನ್ನೋದು ಯೋಚನೆ ಮಾಡಿದ್ರು ನಿಂಗೆ ಅದು ಸಿಕ್ಕೇ ಸಿಗುತ್ತೆ ಅಂತ. ಬಟ್ ನಮಗೆ ಇವಾಗೆಲ್ಲ ಗೊತ್ತಲ್ಲ, ನಮಗೇನು ಬೇಕೋ ಅದಷ್ಟೇ ಯೋಚನೆ ಮಾಡಬೇಕು. ಸೊ ನಮಗೇನು ಬೇಕೋ ಅದಷ್ಟೇ ಯೋಚನೆ ಮಾಡಿ, ಮತ್ತು ಗುಡ್ ಥಿಂಗ್ಸ್ ಅನ್ನೋದು ಏನಿರುತ್ತಲ್ಲ ಅದಷ್ಟೇ ಯೋಚನೆ ಮಾಡಿ. ಬೇರೆಯವ್ರಿಗೂ ಕೂಡ ಕೆಟ್ಟದ್ದು ಬಯಸಬೇಡಿ, ಬೇರೆಯವ್ರಿಗೆ ಆಗಲ್ಲ, ಅದು ನಮಗೆ ಆಗುತ್ತೆ ಅಂತ ಹೇಳ್ತಾರೆ. ಇಲ್ಲಿ ಓವರಾಲ್ ಏನು ಹೇಳ್ತಾರೆ ಅಂದರೆ ನಿಮಗೆ ಗೊತ್ತೋ ಗೊತ್ತಿಲ್ಲ ಇದ್ರೂ, ನಿಮಗೆ ಗೊತ್ತಿದ್ರೂ ಕೂಡ ಅಥವಾ ಗೊತ್ತಿಲ್ಲ ಅಂದರೂ ಕೂಡ ಲಾ ಆಫ್ ಅಟ್ರಾಕ್ಷನ್ ಅನ್ನೋದು ವರ್ಕ್ ಆಗೇ ಆಗುತ್ತೆ ಎಲ್ಲರ ಲೈಫ್ ಒಳಗೂ. ಸುಮಾರು ಜನಕ್ಕೆ ಗೊತ್ತು, ಸುಮಾರು ಜನಕ್ಕೆ ಗೊತ್ತಿಲ್ಲ. ಬಟ್ ಗೊತ್ತಿರೋರು ಒಳ್ಳೇದನ್ನೇ ಯೋಚನೆ ಮಾಡಿರಿ ಅಂತ ಹೇಳ್ತಾರೆ. ಸೊ ನೆಕ್ಸ್ಟ್ ಮತ್ತೇನಿದೆ ಅಂತ ನೋಡೋಣ. ಸೊ ನೆಕ್ಸ್ಟ್ ಏನು ಹೇಳ್ತಾರೆ ಅಂದರೆ ಲಾ ಆಫ್ ಅಟ್ರಾಕ್ಷನ್ ಅನ್ನೋದು ಪಾಸ್ ಮಾಡೋವಂಥ ಪ್ರೊಸೆಸ್ ಅಲ್ವೇ ಅಲ್ಲ. ನೀವು ಯಾವಾಗೂ ಯೋಚನೆ ಮಾಡ್ತಿರ್ತೀರ. ಫಾರ್ ಎಕ್ಸಾಂಪಲ್ ನಾವು ಏನೋ ಬರಿತಾ ಇದ್ರು ನಮ್ಮ ಮೈಂಡ್ ಒಳಗೆ ಒಂದು ಥಾಟ್ ಹೋಗ್ತಾ ಇದೆ. ಸೊ ಇದು ಎಲ್ಲ ಟೈಮ್ ಒಳಗೂ ವರ್ಕ್ ಆಗುತ್ತೆ, ಇದು ಇದೇ ಟೈಮ್ ಒಳಗೆ ವರ್ಕ್ ಆಗುತ್ತೆ ಅನ್ನೋದು ಇಲ್ಲವೇ ಇಲ್ಲ. ಸೊ ಇದು ನಮ್ಮ ಲೈಫ್ ಜೊತೆಗೆ ಇಟ್ಸ್ ಅ ಮಿಕ್ಸ್ ಆಫ್ ಅವರ್ ಲೈಫ್ ಅಂತಲೇ ಹೇಳ್ಬೋದು. ನಮ್ಮ ಲೈಫ್ ಒಳಗೆ ಈ ಪಾರ್ಟ್ ಇದೆ, ಅದನ್ನು ಸ್ಟಾಪ್ ಮಾಡೋಕ್ಕಾಗೋದೇ ಇಲ್ಲ. ಆ ಥರದ್ದು ಬಂದುಬಿಟ್ಟು ಲಾ ಆಫ್ ಅಟ್ರಾಕ್ಷನ್. ನೀನು ಅಕಸ್ಮಾತ್ ನಿನ್ನ ಪಾಸ್ಟ್ ಬಗ್ಗೆ ಯೋಚನೆ ಮಾಡ್ತಿದ್ರೆ ಅವಾಗೂ ಲಾ ಆಫ್ ಅಟ್ರಾಕ್ಷನ್ ವರ್ಕ್ ಆಗ್ತಾ ಇರುತ್ತೆ. ನಿನ್ನ ಫ್ಯೂಚರ್ ಬಗ್ಗೆ ಯೋಚನೆ ಮಾಡ್ತಿದ್ರೆ ಅವಾಗೂ ವರ್ಕ್ ಆಗುತ್ತೆ. ಅಕಸ್ಮಾತ್ ನೀನು ಪ್ರೆಸೆಂಟ್ ಬಗ್ಗೆ ಯೋಚನೆ ಮಾಡ್ತಿದ್ರೆ ಅವಾಗೂ ವರ್ಕ್ ಆಗುತ್ತೆ. ಈ ಪ್ರೊಸೆಸ್ಸಿಗೆ ಒಂದು ಪಾಸ್ ಅನ್ನೋದೇ ಇಲ್ಲ ಅಂತ ಹೇಳ್ತಾರೆ. ಸೊ ನಾವು ಜಾಸ್ತಿ ಜನ ನಾವು ಮಲ್ಕೊಂಡಾಗೆ ಏನು ಯೋಚನೆ ಮಾಡಲ್ಲ. ನಾವು ಯಾವಾಗ ಡೀಪ್ ಸ್ಲೀಪ್ ಒಳಗಿರ್ತೀವೋ ಅವಾಗ ಮಾತ್ರ ನಾವು ಏನೂ ಯೋಚನೆ ಮಾಡಲ್ಲ, ಯಾವ್ದ್ರ ಬಗ್ಗೆನೂ ಯೋಚನೆ ಇರಲ್ಲ. ಹಂಗಂತ ನಾವು ಮಲ್ಕೊಂಡಾಗ ಲಾ ಆಫ್ ಅಟ್ರಾಕ್ಷನ್ ವರ್ಕ್ ಆಗಲ್ಲ ಅಂತಲ್ಲ. ಸೊ ಅದು ನಾವೇನು ಹಳೆಯ ಥಾಟ್ಸ್ ಅಂದರೆ ನಾವು ಮಲ್ಗೋಕ್ಕಿಂತ ಮುಂಚೆ ಏನು ಯೋಚನೆ ಮಾಡಿರ್ತೀವಲ್ಲ ಅದ್ರ ಮೇಲೆ ವರ್ಕ್ ಆಗುತ್ತೆ. ಸೊ ಸುಮಾರು ಜನ ಹೇಳ್ತಾರೆ ಮಲ್ಗುವಾಗ ಚೆನ್ನಾಗಿ ಯೋಚನೆ ಅಂದರೆ ಒಳ್ಳೇದು ಯೋಚನೆ ಮಾಡಿ ಮಲ್ಕೊಡ್ರಿ, ಕೆಟ್ಟದ್ದೆಲ್ಲ ನೆನೆಸ್ಕೋಬೇಡ್ರಿ, ಯಾಕಂದರೆ ಅದೇ ಆಗುತ್ತೆ ಮತ್ತು ಅದೇ ಡ್ರೀಮ್ಸ್ ಒಳಗೆಲ್ಲ ಬರುತ್ತೆ. ಸೊ ಮಲ್ಕೋಕ್ಕೆ ಮುಂಚೆ ಸ್ವಲ್ಪ ಹೊತ್ತು ನಿಮ್ಗೆ ಏನು ಬೇಕು, ನಿಮ್ದು ಏನು ಡ್ರೀಮ್ಸ್ ಇದೆ ಅದ್ರ ಬಗ್ಗೆ ಯೋಚನೆ ಮಾಡಿ ಮಲ್ಕೊಳ್ಳಿ. ಅದೇ ಥಾಟ್ಸ್ ಬಗ್ಗೆ ಲಾ ಆಫ್ ಅಟ್ರಾಕ್ಷನ್ ವರ್ಕ್ ಮಾಡುತ್ತೆ ಮತ್ತು ಯೂನಿವರ್ಸಿಗೆ ನಿಮ್ಮ ಥಾಟ್ಸ್ನ ಶೇರ್ ಮಾಡುತ್ತೆ ಅಂತ ಹೇಳ್ತಾರೆ. ಸೊ ಮತ್ತೆ ಏನು ಹೇಳ್ತಾರೆ ಅಂದರೆ ಯು ಕ್ಯಾನ್ ಕ್ರಿಯೇಟ್ ಯುವರ್ ಓನ್ ಫ್ಯೂಚರ್ ಅಂತ ನಾನು ಅವಾಗಲೇ ಹೇಳ್ದಂಗೆ ಅದು ಹೇಳ್ತಾರೆ. ನಾವು ಯಾವುದ್ರ ಮುಖಾಂತರ ಕ್ರಿಯೇಟ್ ಮಾಡ್ತೀವಿ ಅಂದರೆ ನಮ್ಮ ಥಾಟ್ಸ್ ಮುಖಾಂತರ ನಮ್ಮ ಲೈಫ್ನ ಕ್ರಿಯೇಟ್ ಮಾಡ್ತೀವಿ. ಅವ್ರು ಎಷ್ಟು ಚೆನ್ನಾಗಿ ಹೇಳ್ತಾರೆ ಅಂದರೆ ವಾಟ್ ಯು ಆರ್ ಥಿಂಕಿಂಗ್ ಟುಡೇ ವಿಲ್ ಕ್ರಿಯೇಟ್ ಯುವರ್ ಫ್ಯೂಚರ್ ಅಂತ. ನಮ್ದು ಇವತ್ತಿಂದ ಏನು ಥಾಟ್ಸ್ ಇದೆ ಈ ಥಾಟ್ಸೇ ನಮ್ಮ ಫ್ಯೂಚರ್ನ ಕ್ರಿಯೇಟ್ ಮಾಡ್ತಾ ಹೋಗುತ್ತೆ ಅಂತ ಹೇಳ್ತಾರೆ. ಸೊ ಮತ್ತು ಏನಂದರೆ ಆ ಥಾಟ್ಸ್ ಥ್ರೂ ನಮ್ಮ ಆ್ಯಕ್ಷನ್ ಒಳಗೆ ಬರ್ತೀವಿ. ಅಂದರೆ ಆ ಥಾಟ್ಸ್ ಮುಖಾಂತರನೇ ನಮಗೆ ನಮ್ಮದು ಮುಂದಿನ ಲೈಫ್ ಏನು ಅನ್ನೋದು ಡಿಸೈಡ್ ಆಗುತ್ತೆ. ಸೊ ಅದಕ್ಕೆ ಒಳ್ಳೇದನ್ನೇ ಯೋಚನೆ ಮಾಡಿರಿ, ಯಾರು ಕೆಟ್ಟದ್ದು ಯೋಚನೆ ಮಾಡೋಕ್ಕೆ ಹೋಗ್ಬೇಡ್ರಿ ಅಂತ ಹೇಳ್ತಾರೆ. ಮತ್ತು ಏನು ಹೇಳ್ತಾರೆ ಅಂದರೆ ನಾವು ಯಾವುದು ಜಾಸ್ತಿ ಯೋಚನೆ ಮಾಡ್ತೀವಿ, ಯಾವುದ್ರ ಬಗ್ಗೆ ಜಾಸ್ತಿ ಫೋಕಸ್ಡ್ ಆಗಿ ಯೋಚನೆ ಮಾಡ್ತೀವೋ ಅದೇ ನಮ್ಮ ಲೈಫ್ ಒಳಗೆ ಆಗುತ್ತೆ ಅಂತ ಹೇಳ್ತಾರೆ. ನಾಟ್ ದ್ಯಾಟ್ ನೀನು ಯಾವಾಗೋ ಒಂದು ಸತಿ ಯೋಚನೆ ಮಾಡಿಬಿಟ್ರೆ ಆ ಥರ ಅಲ್ಲ. ನೀನು ಯಾವುದು ರೆಗ್ಯುಲರ್ ಆಗಿ ಒಂದು ಟಾಪಿಕ್ ಬಗ್ಗೆ ಥಿಂಕ್ ಮಾಡ್ತೀವಿ ಅಂದರೆ ಆ ಟಾಪಿಕ್ ನಿನ್ನ ಲೈಫ್ ಒಳಗೆ ಬಂದೇ ಬರುತ್ತೆ
ಅಂತ ಹೇಳ್ತಾರೆ. ಫಾರ್ ಎಕ್ಸಾಂಪಲ್ ನಮಗೆ ಒಂದೊಂದು ಸತಿ ಮಲ್ಕೊಂಡಾಗ ಅನ್ಸುತ್ತಲ್ಲ, ಒಂದು ಡ್ರೀಮ್ ಬಂದಿರುತ್ತೆ, ನೆಕ್ಸ್ಟ್ ಅದೇ ಥರ ಏನೋ ಆಗುತ್ತೆ, ನಿಮಗೆ ಅನ್ಸುತ್ತೆ ನನಗೆ ಇದು ಆಗಲೇ ಆಲ್ರೆಡಿ ನೋಡಿನಲ್ಲ ಈ ಥರ ಅಂತ. ಸೊ ಆ ಥರದ್ದು ಲೈಫ್ ಆ ಥರದ್ದನ್ನ ಎಕ್ಸ್ಪ್ಲೇನ್ ಮಾಡ್ತಾರೆ ಇವರು. ಅಂದರೆ ನಾವು ಇವತ್ತೇನು ಯೋಚನೆ ಮಾಡ್ತಾ ಇದ್ದೀವಲ್ಲ, ಅದೇ ನಮ್ಮ ಲೈಫ್ನ ರಿಫ್ಲೆಕ್ಟ್ ಮಾಡುತ್ತೆ. ಅದಕ್ಕೆ ನಮ್ಮ ಥಾಟ್ಸು ನಮ್ಮ ಲೈಫಿಗೆ ಏನೇನು ಬೇಕು ಅನ್ನೋದ್ರ ಮೇಲೆ ಇರಬೇಕು, ನಮಗೆ ಏನೇನು ಬೇಡ ಅನ್ನೋದ್ರ ಮೇಲೆ ಇರಬಾರ್ದು. ಸೊ ಇಷ್ಟನ್ನು ಮಾತ್ರ ಯು ಶುಡ್ ಫಾಲೋ ಅನ್ನೋ ರೀತಿಯೊಳಗೆ ಹೇಳ್ತಾರೆ. ಮತ್ತೇನು ಹೇಳ್ತಾರೆ ಅಂತ ನೋಡೋಣ. ಸೊ ಮತ್ತೆ ಏನು ಹೇಳ್ತಾರೆ ಅಂದರೆ, ವೆರಿ ಇಂಪಾರ್ಟೆಂಟ್ ಕೋಟ್, ನಮ್ಮ ಲೈಫ್ ನಮ್ಮ ಕೈಯೊಳಗೆ ಇದೆ. ನೀವು ಎಷ್ಟೇ ನಿಮಗೆ ಆಗಿದ್ದರೂ ನೀವು ಅದನ್ನು ಪಟ್ಟಂತ ಚೇಂಜ್ ಮಾಡ್ಕೊಬೋದು. ಸೊ ಅದೆಲ್ಲ ನಿಮ್ಮ ಕೈಯೊಳಗೆ ಇದೆ. ಯಾರೋ ಬರೆದಿಟ್ಟು ಹೋಗ್ಯಾರೆ, ಯು ಕೆ ನಾಟ್ ಎರೇಸ್ ಅನ್ನೋ ಥರ ಅಲ್ಲ, ನಿಮ್ಮ ಕೈಯೊಳಗೆ ಇದೆ ನಿಮ್ಮ ಲೈಫು. ನಿಮ್ಗೆ ಯಾವ ಥರ ಬೇಕೋ ಆ ಥರ ಟರ್ನ್ ಮಾಡ್ಕೋಬೋದು. ಇವಾಗ ಎಷ್ಟೋ ಕೆಟ್ಟದಾಗಿರ್ಬೋದು ನಿಮ್ಮ ಲೈಫ್ ಒಳಗೆ, ಅಷ್ಟೇ ಒಳ್ಳೇದಾಗೋ ರೀತಿಯೊಳಗೂ ನೀವೇ ಮಾಡ್ಕೋಬೋದು. ಸೊ ಎಲ್ಲ ನಿಮ್ಮ ಕೈಯೊಳಗಿದೆ. ಸೊ ಅದಕ್ಕೆ ಅವ್ರು ಲಾಸ್ಟಾಗಿ ಏನು ಹೇಳ್ತಾರೆ ಅಂದರೆ, ಯಾವಾಗೂ ಥಿಂಕ್ ವೆರಿ ಗುಡ್, ನಾಟ್ ಜಸ್ಟ್ ಗುಡ್, ಥಿಂಕ್ ವೆರಿ ವೆರಿ ಗುಡ್, ಸೊ ದ್ಯಾಟ್ ನಿಮ್ಮ ಲೈಫ್ ಅಷ್ಟೇ ಚೆನ್ನಾಗಾಗಲಿ ಅಂತ. ಅಬಂಡೆನ್ಸ್ ಆಗಿ ಥಿಂಕ್ ಮಾಡಿ, ನನ್ನ ಹತ್ರ ಎಲ್ಲ ಇದೆ ಅಂತ ಥಿಂಕ್ ಮಾಡಿ. ಆಮೇಲೆ ಯೂನಿವರ್ಸ್ ಒಳಗೆ ತುಂಬ ಇದೆ, ಅದರೊಳಗೆ ನನಗೆ ಕೊಟ್ಟರೆ ಯೂನಿವರ್ಸಿಗೆ ಏನಾಗಲ್ಲ ಅಂತ ಥಿಂಕ್ ಮಾಡಿ. ನೀವು ಗ್ರ್ಯಾಟಿಟ್ಯೂಡ್ನ ತೋರಿಸಿ ಯೂನಿವರ್ಸಿಗೆ, ನನಗೆ ಇಷ್ಟೆಲ್ಲ ಕೊಟ್ಯಾ ನೀನು, ಥ್ಯಾಂಕ್ ಯು ಅಂತ ಹೇಳಿ ಯೂನಿವರ್ಸಿಗೆ. ಸೊ ದ್ಯಾಟ್ ಇಟ್ ವಿಲ್ ಗಿವ್ ಯು ಎವ್ರಿಥಿಂಗ್ ಆ್ಯಂಡ್ ವಾಟ್ ಎವರ್ ಯು ವಾಂಟ್, ಎಲ್ಲನೂ ಕೊಡುತ್ತೆ ನಿಮಗೆ ಯೂನಿವರ್ಸ್. ಸೊ ಇಷ್ಟನ್ನೆಲ್ಲ ಹೇಳ್ತಾರೆ. ಸೊ ನೆಕ್ಸ್ಟ್ ನೆಕ್ಸ್ಟ್ ಸೀರೀಸ್ ಒಳಗೆ ಇನ್ನೊಂದು ಟಾಪಿಕ್ ಬಗ್ಗೆ ಮಾತಾಡೋಣ. ಸೊ ಈ ಟಾಪಿಕ್ ನಿಮ್ಗೆ ಇಷ್ಟ ಆಗಿದ್ದರೆ, ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ದರೆ, ಈ ವಿಡಿಯೋ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್.